ಹಲೋ ಫ್ರೆಂಡ್ಸ್, ಹೊಸ ವಿಡಿಯೋಗೆ ಸುಸ್ವಾಗತ ಅಂತ ಹೇಳ್ತಾ ಇವಾಗಷ್ಟೇ ತಮ್ಮನಲ್ಲಿ ನೋಡಿದ್ರೆ ಗೊತ್ತಾಗ್ತಿರಲಿಲ್ಲ ಯಾವುದ್ರ ಬಗ್ಗೆ ಮಾತಾಡಕ್ಕೆ ಬಂದಿನಿ ಅಂತಂದು. ಇವಾಗಷ್ಟೇ ನೋಡಿದರೆ ಬಿಗ್ ಬಾಸ್ ಕಡೆಯಿಂದ ಲೇಟೆಸ್ಟ್ ಇನ್ನೊಂದು ಪ್ರೋಮೋ ಅಪ್ಡೇಟ್ ಮಾಡಿದ್ದಾರೆ ಅಂತ ಹೇಳ್ಬೋದು. ಈ ಪ್ರೋಮೋದಲ್ಲಿ ಯಾವ ರೀತಿ ಟೈಟಲ್ ಕೊಟ್ಟಿದ್ದಾರೆ ಅಂತಂದರೆ, ಈ ಪ್ರೋಮೋದಲ್ಲಿ ಬಂತು ಅಂದರೆ ಧನುಷ್ ಅವರ ಆಯ್ಕೆ ಅಮ್ಮನ ಅಥವಾ ಹೆಂಡ್ತಿನ, ಅಂದರೆ ಯಾವ ರೀತಿ ಅಂದರೆ ಇದರಲ್ಲಿ ತುತ್ತ ಮುತ್ತ ಅನ್ನೋ ಥರ ಟ್ವಿಸ್ಟ್ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಇದರಲ್ಲಿ ಯಾವ್ಯಾವ ರೀತಿ ಅಂತಂದರೆ ಸಂಪೂರ್ಣ ಮಾಹಿತಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಇದರಲ್ಲಿ ಯಾವ ರೀತಿ ಇದ್ರ ಬಗ್ಗೆ ಈ ವಾರ ಬಂತು ಅಂದರೆ ಫ್ಯಾಮಿಲಿ ರೋಡ್ ನಡೀತಿದಾರಲ್ಲ, ಪ್ರತಿ ವಾರದೂ ಎಲ್ಲ ಫ್ಯಾಮಿಲಿಗಳು ಬರ್ತಾ ಇದ್ದಾರಲ್ಲ. ಹಂಗಾರೆ ಈ ವಾರದಲ್ಲಿ ಮೊದಲನೇ ಪ್ರೋಮೋದಲ್ಲಿ ಯಾರ್ಯಾರು ಬಂದಿದ್ದಾರೆ ಅಂದರೆ ಕಾವೇರಿ ಫ್ಯಾಮಿಲಿ ಬಂದಿದ್ದಾರೆ, ಮತ್ತು ರಾಶಿಕ್ ಅವ್ರ ತಮ್ಮ ಮತ್ತು ಅವ್ರ ಅಮ್ಮ ಬಂದಿದ್ದಾರೆ ಅಂತ ಹೇಳ್ಬೋದು. ಇದರಲ್ಲಿ ಮಾತ್ರ ಒಳ್ಳೆ ರೀತಿ ಗಿಲ್ಲಿ ಸ್ವಲ್ಪ ಗಿಲ್ಲಿಯವ್ರ ಫ್ಯಾಮಿಲಿನ ಬರ್ಬೋದು ಅನಿಸುತ್ತೆ. ಈ ವಾರ ಮಾತ್ರ ಫುಲ್ ಫ್ಯಾಮಿಲಿ ರೌಂಡ್ ನಡೀತು ಅಂತ ಹೇಳ್ಬೋದು. ಈ ವಾರದ ಪೂರ್ತಿ ಫ್ಯಾಮಿಲಿ ರೌಂಡ್ ಬಂದುಬಿಟ್ಟು ಅವರ ಅನಿಸಿಕೆನ ಅಥವಾ ಯಾವ ರೀತಿ ಬೇರೆ ಯಾರ್ಯಾರಿಗೆ ಫ್ಯಾಮಿಲಿ ಸಿಗೋಲ್ಲ ಅದ್ರ ಬಗ್ಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಮತ್ತು ಈ ವಾರ ಬಂತು ಅಂದರೆ ಧನುಷ್ ಅವ್ರನ್ನ ಫ್ಯಾಮಿಲಿ ಕಳಿಸಿದಾರಲ್ಲ, ಅದ್ರ ಯಾರ್ಯಾರು ಕಳಿಸಿದಾರೆ ಅಂತಂದರೆ ಅವ್ರ ಅಮ್ಮ ಮತ್ತು ಅವ್ರ ಹೆಂಡ್ತಿನ ಕಳಿಸಿದಾರೆ ಅಂತ ಹೇಳ್ಬೋದು. ಇದರಲ್ಲಿ ಈ ಪ್ರೋಮೋ ಮಾತ್ರ ಸಖತ್ ಟ್ವಿಸ್ಟ್ ಕೊಡ್ತದೆ ಅಂತ ಹೇಳ್ಬೋದು. ಇದರಲ್ಲಿ ಯಾವ ರೀತಿ ಬಿಗ್ ಬಾಸ್ ಅವರು ಯಾವ ರೀತಿ ತಲೆ ಓಡಿಸ್ಬಿಟ್ಟು ಟ್ವಿಸ್ಟ್ ಕೊಟ್ಟಿದ್ದಾರೆ ಅಂತಂದರೆ, ಧನುಷ್ ಅವ್ರಿಗೆ ಯಾವ ರೀತಿ ಆಯ್ಕೆ ಮಾಡಿಕೊಡ್ತಾರೆ ಅಂದರೆ ಒಂದೇ ಆಯ್ಕೆ ಮಾಡಿಕೊಡ್ತಿದ್ದಾರೆ. ಯಾಕಂದರೆ ಒಂದು ನಿಮಗೆ ಯಾವ ರೀತಿ ಅಂದರೆ ಇದರಲ್ಲಿ ಒಂದು ತಾಯಿ ಮಾತಾಡಿಸ್ಬೇಕು ಒಂದು, ಇಲ್ಲ ಹೆಂಡ್ತಿಯನ್ನು ಮಾತಾಡಿಸ್ಬೇಕು ಅಂತಂದು ಇದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಯಾರು ಹೊಸಬ್ರು ನನ್ನ ಚಾನಲ್ ನೋಡ್ತಾ ಇದ್ದರೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ಗಳು ಶೇರ್ ಮಾಡ್ತಾ ಅಂತ ಹೇಳ್ತಾ ಬೆಲ್ ಐಕಾನ್ ಆನ್ ಮಾಡ್ಕೊಳ್ಳಿ. ಇದೇ ರೀತಿ ವೀಡಿಯೋಗಳು ಬರ್ತಾ ಇರುತ್ತೆ ಅಂತ ಹೇಳ್ತಾ ಬನ್ನಿ ಫ್ರೆಂಡ್ಸ್, ಇವತ್ತು ಮೊದಲನೇ ಪ್ರೋಮೋದಲ್ಲಿ ಏನೇನು ಅಂತ ಸಂಪೂರ್ಣ ಮಾಹಿತಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಈ ವಾರ ಬಂತು ಅಂದರೆ ಮೊದಲೇ ಫ್ಯಾಮಿಲಿ ರೌಂಡಲ್ಲಿ ಮಾತ್ರ ಈ ಧನುಷ್ ಅವ್ರ ಫ್ಯಾಮಿಲಿ ಬಂದಿದ್ದಾರಲ್ಲ, ಆ ಫ್ಯಾಮಿಲಿ ರೌಂಡಲ್ಲಿ ಯಾರಂದರೆ ಈಗ ಧನುಷ್ ಅವರು ಹೊರಗಡೆ ಗಾರ್ಡನ್ ಏರಿಯಾದಲ್ಲಿ ಕೂತಿರ್ತಾರೆ. ಹಾಗಾಗಿ ಮನೆ ಏರಿಯಾದಲ್ಲಿ ಒಂದು ಟಿ ವಿ ಇಟ್ಟಿರ್ತಾರಲ್ಲ, ಆ ಟಿ ವಿಲಿ ಬಿಗ್ ಬಾಸ್ ಅವರು ಅನೌನ್ಸ್ ಮಾಡ್ತಾರೆ. ಇದರಲ್ಲಿ ಯಾರ್ಯಾರು ಬಂದಿರೋ ಅಂತ ತೋರಿಸುವಾಗ ಮನೆ ಮಂದಿ ಎಲ್ಲ ನೋಡ್ಬಿಟ್ಟು ಧನುಷ್ ಅವ್ರ ಫ್ಯಾಮಿಲಿ ಬಂದಿದೆ, ಧನು ಅಂತ ಕರೀತಾರೆ ಅವ್ರನ್ನ. ಅವ್ರು ಧನುಷ್ ಅವರು ಬರ್ತಾರೆ. ಬಂದುಬಿಟ್ಟು ನೋಡಿದರೆ ಅವ್ರ ಹೆಂಡತಿ ಮತ್ತು ಅವ್ರ ಅಮ್ಮ ಇದ್ದಾರೆ. ಇದರಲ್ಲಿ ಬಿಗ್ ಬಾಸ್ ಅವ್ರು ಯಾವ ರೀತಿ ಹೇಳ್ತಾರೆ ಅಂತಂದರೆ, ಬಿಗ್ ಬಾಸ್ ಅವ್ರು ಹೇಳ್ತಾರೆ ಏನಂದರೆ, ನಿಮ್ಮ ಜೀವನದ ಮೊದಲ ಪ್ರಮುಖವಾದ 2 ಹಂತದಂತ ಅಂದರೆ ಯಾವ ರೀತಿ ನಿಮ್ಮ ಪ್ರಮುಖದರಲ್ಲಿ ನಿಮ್ಮ ಜೀವನದಲ್ಲಿ ಯಾರು ಪ್ರಮುಖರಾದಂಥ ಇಬ್ಬರು ಪಾತ್ರಗಳನ್ನು ವಹಿಸಿರ್ತಾರಲ್ಲ, ಅದರಲ್ಲಿ ಯಾರ್ಯಾರು ಅಂತಂದರೆ ಅಮ್ಮ ಮತ್ತು ಅವ್ರ ಹೆಂಡತಿಯಾಗಿರ್ಬೋದು ಅಂತ ಹೇಳ್ಬೋದು ಇದರಲ್ಲಿ. ಯಾಕಂದರೆ ಅವರೇ ಇದರಲ್ಲಿ ಮೇನ್ ಪಾರ್ಟ್ ಅಂದರೆ ಮೇನಾಗಿ ಕಾಣೋದಂತ ಅನಿಸುತ್ತೆ. ಅದಕ್ಕೋಸ್ಕರ ಬಿಗ್ ಬಾಸ್ ಅವ್ರನ್ನ ಕಳಿಸಿದ್ದಾರೆ ಅಂತ ಹೇಳ್ಬೋದು ಇದರಲ್ಲಿ. ಅದು ಅಷ್ಟೇ ಅಲ್ಲ, ಮತ್ತು ಅವ್ರನ್ನ ಒಂದೇ ಸಲ ಇಟ್ಟಿಲ್ಲ, ಮತ್ತು ಅವ್ರನ್ನ ಸಪ್ರೇಟ್ ಮಾಡಿದ್ದಾರೆ. ಇದರಲ್ಲಿ ಯಾವ ರೀತಿ ಟ್ವಿಸ್ಟ್ ಅಂತಂದರೆ ಒಬ್ಬರನ್ನಷ್ಟೇ ಮೀಟ್ ಆಗ್ಬೋದು ಅಂತ ಥರ ಟ್ವಿಸ್ಟ್ ಕೊಡ್ತಾರೆ ಇದರಲ್ಲಿ. ಕನ್ಫೆಕ್ಷನ್ ರೂಮಲ್ಲಿ ನೋಡಿದ್ರೆ ಅವ್ರ ಅಮ್ಮನ ಅವ್ರ ಅಮ್ಮನ ಇಟ್ಟಿರ್ತಾರೆ ಅಂತ ಹೇಳ್ಬೋದು. ಯಾಕಂದರೆ ಅವ್ರನ್ನ ಈ ಜಗತ್ತಿಗೆ ಪ್ರಪಂಚ ಈ ಹೊಸ ಜಗತ್ತಿಗೆ ಪರಿಚಯ ಮಾಡಿದವರು ಅವ್ರ ಅಮ್ಮ ತಾನೇ. ಅದಕ್ಕೋಸ್ಕರ ಅವ್ರ ಅಮ್ಮನ್ನ ಮೀಟ್ ಆಗೋದ್ರೆ ಕನ್ಫೆಕ್ಷನ್ ರೂಮಿಗೆ ಹೋಗ್ಬೇಕು. ಅಥವಾ ಅವ್ರನ್ನ ಜೀವನನೇ ಬದಲಾಯಿಸಿದಂಥ ಅವ್ರ ಹೆಂಡತಿ ಅವರು ಅದು ಆ್ಯಕ್ಟಿವಿಟಿ ರೂಮಲ್ಲಿ ಇದ್ದಾರೆ ಅಂತ ಇಟ್ಟಿಸಿದ್ದಾರೆ ಅಂತ ಹೇಳ್ಬೋದು. ಇದರಲ್ಲಿ ಮಾತ್ರ ಬಿಗ್ ಬಾಸ್ ಅವ್ರು ಯಾವ ರೀತಿ ಆಯ್ಕೆ ಕೊಡ್ತಾರೆ ಅಂದರೆ, ನಿಮಗೆ ಮಾತ್ರ ಒಂದೇ ಆಯ್ಕೆ ಸಿಗುತ್ತೆ. ಅದು ಒಂದು ನಿಮ್ಮ ಅಮ್ಮನಾರು ಮೀಟ್ ಮಾಡಬೇಕು, ಇಲ್ಲಾಂದ್ರೆ ನಿಮ್ಮ ಹೆಂಡ್ತಿನಾರು ಮೀಟ್ ಆಗ್ಬೇಕು ಅಂತಂದು. ಇದು ಯಾವ ರೀತಿ ಸಂಕಟ ಸಿಲುಕಿಸಿದ್ರೆ ಅಂತ ಗೊತ್ತಾಗ್ತಿಲ್ಲ ಫ್ರೆಂಡ್ಸ್. ಇದರಲ್ಲಿ ಈ ಬಿಗ್ ಬಾಸ್ ಅವ್ರು ಮಾಡಿದ ಸರಿನಾ ತಪ್ಪ ಅನ್ನೋದ್ರ ಬಗ್ಗೆ ಕಮೆಂಟ್ ಮಾಡ್ತಾ ಹೋಗಿ. ಇದು ಯಾಕೋ ಗೊತ್ತಾಗ್ತಿಲ್ಲ. ಬೇರೆ ಫ್ಯಾಮಿಲಿಗಳೆಲ್ಲ ಕರೆಸ್ಬಿಟ್ಟು ಅವ್ರ ಫ್ಯಾಮಿಲಿಗಳನ್ನೆಲ್ಲ ಅಂದರೆ ಉದಾಹರಣೆಗೆ ನೋಡಿದ್ರೆ ರಾಶಿಕ್ ಅವ್ರ ತಮ್ಮ ಮತ್ತು ಅವ್ರ ಅಮ್ಮನ ಕರೆಸಿದಾರಲ್ಲ, ಅವ್ರಿಗೆ ಎಷ್ಟು ಖುಷಿಯಾಗಿರುತ್ತೆ. ಆದರೆ ಈ ರೀತಿ ಟ್ವಿಸ್ಟ್ ಕೊಡುತ್ತೆ ಅಂತ ನನ್ನ ಅನಿಸಿಕೆ ಅನಿಸ್ತದೆ. ನಿಮ್ಮ ಅನಿಸಿಕೆ ಏನೋ ತಪ್ಪದೇ ಕಮೆಂಟ್ ಮಾಡಿ. ಇದರ ಮೋಸ್ಟ್ಲಿ ಯಾರನ್ನ ಆಯ್ಕೆ ಮಾಡ್ಕೋವಂತ ಅನ್ನೋದು ನಿಮ್ಮ ಅಭಿಪ್ರಾಯನ ತಿಳಿಸಿ. ನನಗೆ ಗೊತ್ತಿರೋ ಪ್ರಕಾರ ಅಂತ ಅನಿಸಿದ್ರೆ, ಬಂದಿರೋ ಪ್ರಕಾರ ನೋಡಿದರೆ, ಅಪ್ಡೇಟ್ ಬಂದಿರೋ ಪ್ರಕಾರ ನೋಡಿದರೆ ಧನುಷ್ ಅವರು ಮಾತ್ರ ಅವ್ರ ಅಮ್ಮನ ಹತ್ರ ಮೀಟ್ ಮಾಡೋಕೆ ಹೋಗ್ತಾರೆ ಅನಿಸುತ್ತೆ. ಯಾಕಂದರೆ ಅವ್ರ ತಾಯಿಯವ್ರನ್ನ ಮಾತಾಡಿಸ್ಬೇಕು ಅನ್ನೋದು. ಯಾಕಂದರೆ ಈಗ ಹೆಂಡತಿ ಹತ್ರ ಮಾತಾಡ್ಸಕ್ಕೆ ಹೋದರೆ ಅವ್ರಿಗೊಂದು ಹೊರಗಡೆ ಬೇರೆ ರೀತಿಯಲ್ಲಿ ನೋಡ್ತಾರೆ. ಅದಕ್ಕೋಸ್ಕರ ಅವ್ರು ಫಸ್ಟ್ ಅವ್ರ ತಾಯಿನೇ ಆಯ್ಕೆ ಮಾಡೋದು ಅಂತ ನನಗೆ ಅನಿಸ್ತಾ ಇದೆ. ಇದರ ನಿಮ್ಮ ಅಭಿಪ್ರಾಯ ಏನಾದರೂ ಸರಿನಾ ತಪ್ಪು ಅನ್ನೋದ್ರ ಬಗ್ಗೆ ಕಮೆಂಟ್ ಮಾಡಿ. ಬಿಗ್ ಬಾಸ್ ಈ ಥರ ಟ್ವಿಸ್ಟ್ ಕೊಟ್ಟಿದ್ದು ಯಾವ ರೀತಿ ಸರಿ ಯಾವ ರೀತಿ ತಪ್ಪು ಅನ್ನೋದ್ರ ಬಗ್ಗೆ ಹೊಟ್ಟಿದ್ದೀನಿ. ಇದು ಆಗಿತ್ತು ಇವತ್ತಿನ ಲೇಟೆಸ್ಟ್ ಪ್ರೋಮೋದ ರಿವ್ಯೂ ಆಗಿತ್ತು ಅಂತ ಹೇಳ್ಬೋದು. ಇದರಲ್ಲಿ ಮುಂದೆ ಇದಕ್ಕಿಂತ ವಿಷಯಗಳು ಯಾವ್ಯಾವ ಬರ್ತಾವೆ ಮತ್ತು ಯಾರ್ಯಾವ ಫ್ಯಾಮಿಲಿಗಳು ಬರ್ತಾರೆ ಅದ್ರ ಬಗ್ಗೆ ತಿಳಿಸ್ಕೊಡ್ತಾ ಹೋಗ್ತೀನಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ ಫ್ರೆಂಡ್ಸ್. ಮುಂದಿನ ವಿಡಿಯೋದಲ್ಲಿ ಸಿಗುವ. ಲವ್ ಯು ಆಲ್.